ಪುರಾಣಗಳು ಹೆಚ್ಚು ಹಾಕಲ್ಪಡ್ತಾ ಇತ್ತು. ದೇವನಿಂದಾದ ಒಂದು ಕಟ್ಟಡವು ಭಗವತ್ನಲ್ಲಿ ನಮ್ಮ ಮುಂದೆಯಿಂದ ಬರಬೇಕು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಪರಲೋಕದಿಂದ ಬರುತ್ತಿರುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿ ಇದ್ದರೆ ಆ ನಿವಾಸವನ್ನು ಗುಣಾತ್ಮಕರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮಧ್ಯವಾದದ್ದು ಮುಂದೆ ಹೋಗಿ ಜೀವವನ್ನೇ ಹೋಗಿರುವಂತೆ ಈ ಗುಣಾತ್ಮಕರಿಗೆ ಆ ನಿವಾಸವನ್ನು ಕಟ್ಟಿಕೊಳ್ಳಬೇಕು ಎಂಬುದೇ ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಆತನು ಪವಿತ್ರಾತ್ಮವನ್ನು ಸಂಚಕಾರವಾಗಿ ಅನುಭವಿಸುತ್ತಾನೆ. ಹೀಗಿರುವುದರಿಂದ ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬರೆದು ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಆದ್ದರಿಂದ ನಾವು ದೇಹವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕವಾಗಿ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಋಣ ಸಂಬಂಧ ಹೋದ ವಾರ ಒಂದು ಹೆಸರು ಕುತ್ಕೊಂಡು ಮಾತಾಡಿ ಹೋದ ವಾರ ಬಂದು ಬ್ರದರು ಟಯರ್ಡಾಗಿದ್ದಾರೆ, ಸ್ವಲ್ಪ ರೆಸ್ಟ್ನಲ್ಲಿದ್ದಾರೆ ಅಂತ. ಸರಿ, ಅವ್ರು ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಭಾಳ ಮಾತಾಡಿಸ್ಕೊಂಡು ನಗಾಡ್ಕೊಂಡು ಮಾಡಿಕೊಂಡು ಇದ್ವಿ. ಓಟನ ಮುಗಿಸ್ಬಿಟ್ಟು ದೇವರನ್ನ ಸ್ತೋತ್ರ ಜಾಸ್ತಿ ನಗಾಡ್ದಂತೂ ದೇವರು ಅವ್ರನ್ನ ಶೀಘ್ರವಾಗಿ ದೇವರಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಪರಲೋಕದ ತಂದೆಯಾದ ದೇವರು, ಪವಿತ್ರನಾದ ತಂದೆಯೇ, ಪರಲೋಕದ ದೇವರು, ಸಕಲ ಸೈನ್ಯಗಳ ಈಶ್ವರನಾದ ಯೆಹೋವನ ನಾಮಾಂಕಿತಕ್ಕೆ ಸ್ತೋತ್ರಗಳನ್ನು ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ತಂದೆಯೇ, ಮಾನವರಾದಂಥ ನಮ್ಮ ಮೇಲೆ ನಿನ್ನ ಅಪಾರವಾದ ಪ್ರೀತಿಯನ್ನು ಇಟ್ಟು ನಿನ್ನ ಅನಾದಿ ಸಂಕಲ್ಪದ ಮೇರೆಗೆ ನಿನ್ನ ವಾಗ್ದಾನಗಳಿಗೆ ಅನುಸಾರವಾಗಿ ನಿನ್ನೊಬ್ಬನೇ ಮಗನು ನಮ್ಮ ಕರ್ತನು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಮಾನವನನ್ನಾಗಿ ಕಳಿಸಿಕೊಟ್ಟು ನಮ್ಮೆಲ್ಲರ ಪಾಪ ಭಾರವನ್ನು ಆತನ ಮೇಲೆ ಹೊರಿಸಿ ಪಾಪ ಜ್ಞಾನವಿಲ್ಲದಂಥ ಆತನನ್ನು ಪಾಪ ಸ್ವರೂಪಿಯನ್ನಾಗಿ ಮಾಡಿ ಕೆಡುವೆಯಲ್ಲಿ ನಿನಗೆ ಮೆಚ್ಚುಗೆಯಾದಂಥ ಯಜ್ಞವನ್ನಾಗಿ ಸಮರ್ಪಿಸಿ ಆತನ ಅಮೂಲ್ಯ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆಯನ್ನು, ವಿಮೋಚನೆಯನ್ನು, ಪಾಪ ಪರಿಹಾರವನ್ನು ಉಂಟು ಮಾಡುವುದಕ್ಕಾಗಿ ಸಂಜೆ ನಾವು ಸಲ್ಲಿಸುವವರಾಗಿದ್ದೀವಿ. ಈ ಸಂಜೆಯ ವೇಳೆಯಲ್ಲಿ ನಮಗೆ ಸಹೋದರಿ ಆಂಟಿಯವರು ಅಂತ್ಯವನ್ನು ನೆನೆಸಿ ನಿಮಗೆ ಆ ಹಂತವನ್ನು ಸಲ್ಲಿಸುವವರಾಗಿದ್ದೀವಿ. ಅವರು ಹೆಚ್ಚಾದ ರೀತಿಯಲ್ಲಿ ನಡಾಡ್ತಂತೆ ತಂದೆ ಈ ದೇಹದಿಂದ ಅವರು ಬಿಡುಗಡೆಯನ್ನು ಕೊಟ್ಟಿರುತ್ತಾರೆ. ನಾವು ಉತ್ಥಾನದ ನಿರೀಕ್ಷೆಯಲ್ಲಿರುವಂಥ ಮಕ್ಕಳಾಗಿದ್ದೀವಿ. ನಾವು ಸಹ ಒಂದು ದಿವಸ ಈ ದೇಹವನ್ನು ಬಿಟ್ಟು ಹೋಗುವವರಾಗಿದ್ದೀವಿ. ಪುನರುತ್ಥಾನದಲ್ಲಿ ಮತ್ತೆ ನಮ್ಮ ಹಿರಿಯ ಸಹೋದರರನ್ನು ಮುಖಾಮುಖಿಯಾಗಿ ಕಾಣುತ್ತಿರುವ ನಿರೀಕ್ಷೆಯಿಂದ ನಾವು ಜೀವಿಸುತ್ತಿದ್ದೇವೆ. ಬಂದಿರುವಂಥ ಎಲ್ಲ ಬಂಧು ಮಿತ್ರರಿಗೆ ಸಮಾಧಾನವನ್ನು, ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದಯಪಾಲಿಸಬೇಕು ಅಂತ ಮಾಡಬೇಕು. ನಡೆಯುವಂಥ ಸಂಸಾರದಲ್ಲಿ ಬರಲಿಕ್ಕೆ ಇರುವಂಥವರೆಲ್ಲರೂ ತಕ್ಕ ಸಮಯಕ್ಕೆ ಬಂದು ಇದೇ ರೀತಿಯಲ್ಲಿ ನೆರವೇರಿಸುವಂತಾಗುವಂತೆ ಸಹಾಯ ಮಾಡಬೇಕೆಂಬುದಾಗಿ ಈ ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನೂ ಒಡೆಯನೂ ನಿಮ್ಮ ಪ್ರಿಯಕುಮಾರನಾಗಿರುವಂಥ ಕ್ರಿಸ್ತ ಯೇಸು ಹೆಸರಿನಲ್ಲಿ ಅತ್ಯಂತ ವಿನಯದಿಂದಲೂ ಸಂಪೂರ್ಣ ನಂಬಿಕೆ ನಿರೀಕ್ಷೆಯಿಂದ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೀವಿ.